ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧದ ಫೋಕ್ಸೋ ಕೇಸ್ಗೆ ಸಂಬಂಧಿಸಿ ಸ್ಫೋಟಕ ಅಂಶಗಳು ಬಯಲಿಗೆ ಬಂದಿದೆ. ಯಡಿಯೂರಪ್ಪ ಮೇಲಿನ ಕೇಸ್ ವಾಪಸ್ ಪಡೆಯಲು ಬೆದರಿಕೆಗಳು ಬರ್ತಾ ಇದೆ ಅಂತ ಸ್ವತಃ ಸಂತ್ರಸ್ತ ಬಾಲಕಿಯ ಸಹೋದರನೇ ಆರೋಪ ಮಾಡಿದ್ದಾರೆ. ವಿಡಿಯೋ ಮೂಲಕ ಮಾತನಾಡಿರುವ ಸಂತ್ರಸ್ತೆಯ ಸಹೋದರ ಹಲವು ವಿಚಾರಗಳನ್ನ ಬಯಲಿಗೆ ತಂದಿದ್ದಾರೆ. ಜೊತೆಗೆ ತನ್ನ ಕುಟುಂಬದ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಕೇಸ್ ದಾಖಲಾದ ಬಳಿಕ ಅವರ ಕುಟುಂಬ ಅನುಭವಿಸ್ತಾ ಇರುವ ಸಂಕಷ್ಟಗಳನ್ನ ತೆರೆದಿಟ್ಟಿದ್ದಾರೆ. ಯಡಿಯೂರಪ್ಪನವರ ಮೇಲೆ ಕೇಸ್ ದಾಖಲಾದ ಬಳಿಕ ನಮ್ಮ ಕುಟುಂಬದ ಸ್ಥಿತಿ ನರಕದಂತಾಗಿದ್ದು ಜೀವನ ಜರ್ಜರಿತವಾಗಿದೆ ಎಂದಿದ್ದಾರೆ. ನನ್ನ ತಂಗಿಯ ಮೇಲಾದ ದೌರ್ಜನ್ಯದಿಂದಾಗಿ ನನ್ನ ಕುಟುಂಬ ಚೇತರಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಇದಕ್ಕೆಲ್ಲ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಾರಣ ಎಂದಿದ್ದಾರೆ. ಪುಟ್ಟ ಮಗಳ ಮೇಲಾದ ದೌರ್ಜನ್ಯದ ವಿರುದ್ಧ ನನ್ನ ತಾಯಿ ಹೋರಾಟ ನಡೆಸ್ತಾ ಇದ್ರು. ಆದರೆ ಯಡಿಯೂರಪ್ಪ ಅವರನ್ನ ಬಚಾವ್ ಮಾಡಲು ನನ್ನ ತಾಯಿಯ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊರಿಸಿ ಸುಳ್ಳು ಕೇಸ್ ಕೂಡ ದಾಖಲಿಸಿದ್ರು. ಅವರು ನ್ಯಾಯ ಕೇಳಲು ಹೋದಾಗ ಅವರ ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಲ್ಲೆ ಮಾಡಿದ್ದರು ಅಂತಾನೂ ಆರೋಪಿಸಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇದ್ದ ನನ್ನ ತಾಯಿ ಸಾವನ್ನಪ್ಪಿದ ಮೇಲೆ ನಮ್ಮ ಕುಟುಂಬ ಇನ್ನಷ್ಟು ಆಘಾತಕ್ಕೀಡಾಗಿದೆ. ನಮ್ಮ ತಾಯಿಯೇ ನಮಗೆ ಧೈರ್ಯವಾಗಿದ್ರು. ಅವರು ಸಾವನ್ನಪ್ಪಿದ ಮೇಲೆ ನಾವು ಒದ್ದಾಡ್ತಾ ಇದ್ದೇವೆ ಅಂತ ನೋವು ತೋಡ್ಕೊಂಡಿದ್ದಾರೆ. ಈಗ ಯಡಿಯೂರಪ್ಪ ಮೇಲಿನ ಪ್ರಕರಣವನ್ನ ವಾಪಸ್ ಪಡೆಯುವಂತೆ ಬೆದರಿಕೆಗಳು ಬರ್ತಾ ಇದೆ ಅಂತ ಹೇಳಿರುವ ಅವರು ಈ ಪ್ರಕರಣವನ್ನ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಮನವಿ ಮಾಡಿದ್ದಾರೆ. ನನ್ನ ತಂಗಿಗೆ ಆಗಿರುವ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು ಅಂತ ಅವರು ಬೇಡ್ಕೊಂಡಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅಂತ ಸರ್ಕಾರದ ಬಳಿಯೂ ಅಂಗಲಾಚಿದ್ದಾರೆ. ನಿಜಕ್ಕೂ ಇದು ಗಂಭೀರ ವಿಷಯ. ಸಂತ್ರಸ್ತೆಯ ಕುಟುಂಬದ ಈ ಆತಂಕವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಆದರೆ ಈ ಪ್ರಕರಣದಲ್ಲಿ ಸರ್ಕಾರ ನಡೆದುಕೊಂಡಿರುವ ರೀತಿಯನ್ನ ನೋಡಿದ್ರೆ ಅವರಿಗೆ ಆರೋಪಿಯನ್ನ ಶಿಕ್ಷಿಸಿ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಇಚ್ಛೆ ಇದ್ದಂತಿಲ್ಲ. ಒಂದ್ ವೇಳೆ ಇಂತಹ ಇಚ್ಛಾಶಕ್ತಿ ಇದ್ದಿದ್ರೆ ಈ ಪ್ರಕರಣದಲ್ಲಿ ಯಡಿಯೂರಪ್ಪನವರು ಈಗಾಗಲೇ ಜೈಲು ಸೇರಿರಬೇಕಾಗಿತ್ತು. ನಮ್ಮ ದೇಶದಲ್ಲಿ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲು ಫೋಕ್ಸೋ ಕಾಯ್ದೆ ಜಾರಿಯಲ್ಲಿದೆ. ಲೈಂಗಿಕ ಅಪರಾಧಗಳಿಂದ ಮಕ್ಕಳಿಗೆ ರಕ್ಷಣೆ ನೀಡುವ ಕಾಯ್ದೆ ಎಷ್ಟು ಪ್ರಬಲವಾಗಿದೆ ಅಂದ್ರೆ ಆ ಕೇಸ್ ದಾಖಲಾದ್ರೆ ಆರೋಪಿ ಜೈಲು ಸೇರ್ಬೇಕಾಗತ್ತೆ. ಯಾರ ವಿರುದ್ಧ ಫೋಕ್ಸೋ ಕೇಸ್ ದಾಖಲಾಗುತ್ತೋ ಅವರನ್ನ ಪೊಲೀಸರು ಬಂಧಿಸಬೇಕಾಗತ್ತೆ. ಇಲ್ಲಿ ಸಾಮಾನ್ಯ ಜನರ ವಿರುದ್ಧ ಫೋಕ್ಸೋ ಕೇಸ್ ದಾಖಲಾದ್ರೆ ಪೊಲೀಸರು ಆರೋಪಿಗಳನ್ನ ತಕ್ಷಣವೇ ಬಂಧಿಸ್ತಾ ಇದ್ರು. ಆದ್ರೆ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಅದೇ ಫೋಕ್ಸೋ ಕೇಸ್ ದಾಖಲಾಗಿ 10 ತಿಂಗಳಾಯಿತು. ಆದ್ರೆ ಈವರೆಗೆ ಯಡಿಯೂರಪ್ಪ ಅವರ ಮೇಲೆ ಕಾನೂನು ಕಠಿಣವಾಗಿ ನಡೆದುಕೊಂಡಿಲ್ಲ. ನಮ್ಮ ದೇಶದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತಾರೆ. ಆದ್ರೆ ಕಾನೂನಿನ ಮುಂದೆ ಕೆಲವರು ಅಸಾಮಾನ್ಯರಾಗಿರ್ತಾರೆ ಅನ್ನೋದಕ್ಕೆ ಯಡಿಯೂರಪ್ಪನವರ ಫೋಕ್ಸೋ ಪ್ರಕರಣವೇ ಸಾಕ್ಷಿ ಇದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರೇ ಆಗಿದ್ರೆ ಫೋಕ್ಸೋ ಕೇಸ್ ದಾಖಲಾದ ತಕ್ಷಣ ಅವರ ಬಂಧನ ನಡೀತಾ ಇತ್ತು. ಆದ್ರೆ ಬೆಂಗಳೂರಿನ ಸದಾಶಿವನಗರ ಠಾಣೆಯ ಪೊಲೀಸರು ಆ ಕೆಲಸವನ್ನೇ ಮಾಡಿಲ್ಲ. ಅವರ ಕೈಗಳನ್ನ ಕಟ್ಟಿ ಹಾಕಿರೋ ಶಕ್ತಿ ಯಾವುದು ಅಂತಾನೂ ಗೊತ್ತಿಲ್ಲ. ಯಡಿಯೂರಪ್ಪನ ವಿರುದ್ಧ ಕೇಸ್ ದಾಖಲಾದ ಸಮಯದಲ್ಲಿ ಲೋಕಸಭಾ ಚುನಾವಣೆ ಎದುರಾಗಿದ್ದರಿಂದ ಅವರನ್ನ ಬಂಧಿಸುವ ಮನಸ್ಸನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿಲ್ಲ ಎಂಬ ಮಾತುಗಳು ಕೇಳಿ ಬಂದಿತ್ತು. ಚುನಾವಣೆ ನಂತರದಲ್ಲಿ ಆ ಪ್ರಕರಣಕ್ಕೆ ಸ್ವಲ್ಪ ಜೀವ ಕೊಡಲು ಪ್ರಯತ್ನಿಸಿದಾಗ ಯಡಿಯೂರಪ್ಪನವರು ಹೈಕೋರ್ಟಿನಲ್ಲಿ ಬಚಾವಾದ್ರು. ಅಲ್ಲಿ ಬಂಧನದಿಂದ ಮುಕ್ತಿ ಪಡೆದರು. ಈಗ ಫೋಕ್ಸೋ ಪ್ರಕರಣದ ರದ್ದು ಕೋರಿ ಯಡಿಯೂರಪ್ಪನವರು ಹೈಕೋರ್ಟಿಗೆ ಮನವಿ ಹೋಗಿದ್ದಾರೆ. ಆದರೆ ಫೋಕ್ಸೋ ಕೇಸ್ ರದ್ದಾಗುವ ಸಾಧ್ಯತೆ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಫೋಕ್ಸೋ ಕೇಸ್ ರದ್ದುಗೊಳಿಸಲು ಸಾಧ್ಯವಿಲ್ಲ ಎಂದು ಈ ಹಿಂದೆ ಸುಪ್ರೀಂ ಕೋರ್ಟೇ ಹೇಳಿದೆ. ಈ ಮಧ್ಯೆ ಯಡಿಯೂರಪ್ಪನವರ ಮೇಲೆ ಸಿಐಡಿ ಆರೋಪ ಪಟ್ಟಿ ಸಲ್ಲಿಸಿದೆ. 750 ಪುಟಗಳ ಚಾರ್ಜ್ ಶೀಟ್ನಲ್ಲಿ 74 ಸಾಕ್ಷಿಗಳ ಹೇಳಿಕೆ ಇದೆ. ಸ್ವತಃ ಸಂತ್ರಸ್ತೆ ಕೊಟ್ಟಿರುವ ಹೇಳಿಕೆ ಕೂಡ ಇದೆ. ಇದೇ ಸಮಯದಲ್ಲಿ ಯಡಿಯೂರಪ್ಪನವರ ಮೇಲಿನ ಪ್ರಕರಣ ವಾಪಸ್ ಪಡೆಯುವಂತೆ ಜೀವ ಬೆದರಿಕೆ ಬರ್ತಾ ಇದೆ ಅಂತ ಸಂತ್ರಸ್ತೆಯ ಕುಟುಂಬ ಆರೋಪಿಸಿದೆ. ಹೀಗಾಗಿ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು.